ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಪ್ಯಾಕ್. ಗೈಸ್, ಇವತ್ತು ನಿಮ್ಮನ್ನ HSR ಲೇಔಟ್ಗೆ ಕರ್ಕೊಂಡ್ ಬಂದಿದ್ದೀನಿ. ಪೀಟಾ ಹೌಸ್ ದಿ ಹಿಂಟ್ ಆಫ್ ಟರ್ಕಿ ಅಂತ ಇದೆ. ನನಗೂ ಹೆಸರು ನೋಡಿದ ತಕ್ಷಣ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಕೈಯಲ್ಲಿ ಮೆನು ಕಾರ್ಡ್ ಇದೆ, ಇಲ್ಲಿ ಏನೇನು ಸಿಗುತ್ತೆ, ಏನೇನು ವೆರೈಟಿ ಸಿಗುತ್ತೆ, ಅದಲ್ಲದೆ ಕರೆಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವುಡ್ ಅಥವಾ ಯಾವುದೋ ಗ್ಯಾರೇಜ್ ಮಾಡ್ತಾ ಇರ್ತೀವಿ ಅನ್ಕೊಂಡೆ, ಬ್ಯಾನರ್ ಕಟ್ ಆದ್ಮೇಲೆ ಗೊತ್ತಾಗಿದ್ದು ಈ ಥರ ಏನೋ ಶವರ್ಮಾದು ಕರ್ಕ ಬಂದಿದ್ದು ಇವನೇ. ಆ್ಯಕ್ಚುಲಿ ಕರ್ಕ ಬಂದು ಇವನೇ ಬಿಲ್ ಪೇ ಮಾಡಿದ್ದು ಇವನೇ, ಬೈ ಮಾಡ್ದ ಒಂದ. ಆಮೇಲೆ ಫಸ್ಟ್ ಒನ್ ಹಂಗೆ ಕೊಟ್ಟ ತಿನ್ನುವಂತ. ತಿಂದಾದ್ಮೇಲೆ ನಾನು ಇಮಿಡಿಯೇಟಾಗಿ ಹೋಗಿ ಇವನ್ ತಾನೇ ಕಿತ್ಕೊಂಡು ಇನ್ನೊಂದು ತಗೊಂಡಿದ್ದೀನಿ. ಸೂಪರ್ ಆಗಿದೆ ಟೇಸ್ಟು. ಬಂದು ಟ್ರೈ ಮಾಡಿ ಎಲ್ಲ. HSR ಲೇಔಟಲ್ಲಿ ಸೆಕ್ಟರ್ 4 ಸೆಕ್ಟರ್. ಹೌಸ್ ಅಂತ ನೋಡಿದ ತಕ್ಷಣ ಲೈಕ್ ನಾವು ಇಲ್ಲೇ ಕೆಲಸ ಮಾಡೋರು ನೋಡಿದ ತಕ್ಷಣ ಲೈಕ್ ಏನೋ ಒಂದು ನಡೀತಿದೆ, ಬ್ಯಾನರ್ ಎಲ್ಲ ಹಾಕಿದ್ರಲ್ಲ. ಸೊ ಪೀಟಾ ಲೈಕ್ ಅಷ್ಟೊಂದೇನು ಗೆಸ್ ಮಾಡಿಲ್ಲ ನಾವು. ಡಿಫ್ರೆಂಟ್ ಆಗಿ ಅನಿಸ್ತು. ಹೌದು, ನಿಜಾಗ್ಲು ಲೈಕ್ 2 ಡೇಸಿಂದ ಮಾಡ್ತಾ ಇದ್ದೀರಾ, ಅದನ್ನ ನೋಡಿದ್ರಿ. ಸೊ ಡಿಫ್ರೆಂಟ್ ಆಗಿತ್ತು ಒಂಥರ. ಫಸ್ಟ್ ಬೈಟ್ ತೊಗೊಂಡೆ, ಚಿಕನ್ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಡ್ರೈ, ಇಟ್ಸ್ ನಾಟ್ ದಟ್ ಜ್ಯೂಸಿ ಆಲ್ಸೋ, ಜಸ್ಟ್ ಮೀಡಿಯಂ. ಇಟ್ಸ್ ಆಕ್ಚುಲಿ ಗುಡ್. ಪೀಟಾ ಹೌಸ್ ದ ಹಿಂಟ್ ಆಫ್ ಟರ್ಕಿ ವಿಶೇಷವಾಗಿದೆ, ಡಿಫ್ರೆಂಟ್ ಆಗಿದೆ. ಏನಿದ್ರ ವಿಶೇಷತೆ? ಬೇಸಿಕಲಿ ಏನಕ್ಕೆ ಇಟ್ವಿ ಅಂದರೆ, ರಂಜಾನ್ ಅಂತರ ಬಂದಾಗ ಶಿವಾಜಿನಗರ ಕಡೆ, ಫೇಜರ್ ಟೌನ್ ಕಡೆ ಹೋದಾಗ ತುಂಬ ವೆರೈಟಿಗಳನ್ನ ನೋಡ್ತಾ ಇದ್ವಿ. ಸೊ ಆ ಥರ ಏನಕ್ಕೆ ನಾವು ಓನಾಗಿ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇದು ನಮ್ಮ ಫ್ರೆಂಡ್ ಅವ್ರ ಫ್ರಾಂಚೈಸಿ ನಾವು ತೊಗೊಂಡಿರೋದು. ಸೊ ನಾವು ಬ್ರಾಂಚ್ ಇದೆಯಾ ಇದ್ರದ್ದು? ಹೌದು, RR ನಗರ ಗ್ಲೋಬಲ್ ಟೆಕ್ ಪಾರ್ಕ್ ಇದೆ, 2020 ಲಾಂಚ್ ಆಗಿದೆ. ಅದಾದಮೇಲೆ ಇನ್ನೊಂದು ಬ್ರಾಂಚ್ ಬಂದು ಕುಮಾರಸ್ವಾಮಿ ಲೇಔಟಲ್ಲಿದೆ, ಅದು 1.5 year ಮುಂಚೆ ಓಪನ್ ಆಯಿತು. ಆ್ಯಂಡ್ ಇದು ಬಂದು 3rd ಬ್ರಾಂಚು, ಇದು HSR ಲೇಔಟ್ 4th ಸೆಕ್ಟರಲ್ಲಿ ಬರುತ್ತೆ. ಸೊ ಬೇಸಿಕಲಿ ಪೀಟಾ ಹೌಸ್ ಅಂದರೆ ಟರ್ಕಿ ಸ್ಟೈಲ್ ಅಂತ, ದ ಹಿಂಟ್ ಆಫ್ ಟರ್ಕಿ ಅಂತ ನಾವು ಏನಕ್ಕೆ ಇಟ್ವಿ ಅಂದರೆ, ಸೊ ಟರ್ಕೀಸಲ್ಲಿ ಅವರು ಟೋಪಿ ಹಾಕ್ಕೊಂತಾರೆ, ತಲೆ ಮೇಲೆ ಹಾಕ್ಕೊಂತಾರೆ. ಸೊ ಅದಕ್ಕೆ ಪೀಟಾ ಅಂತ ಕರೀತಾ ಇದೆ. ಸೊ ಆ್ಯಂಡ್ ನಾವು ಯೂಸ್ ಮಾಡೋದಕ್ಕೂ ಶವರ್ಮ ಕೊಡೋದಕ್ಕೂ ಪೀಟಾ ಅಂತೀವಿ. ಸೊ ಕೂಬೂಸ್ ಅದು ನಥಿಂಗ್ ಬಟ್. ಸೊ ಅದಕ್ಕೂ ಪೀಟಾ ಅಂತೀವಿ. ಸೊ ನಾವು ಅದನ್ನು ಯೋಚನೆ ಮಾಡಿ ವರ್ಕೌಟ್ ಮಾಡಿ ಏನಕ್ಕೆ ಪೀಟಾ ಹೌಸ್ ಅಂತ ಒಂದು ನಾವು ಇಡಬಾರ್ದು ಅಂತ ಸ್ಟಾರ್ಟ್ ಮಾಡಿರೋ ಫ್ರಾಂಚೈಸಿ ಇಲ್ಲಿವರೆಗೂ ಬಂದಿದೆ ಸರ್. ನಾನು ಕೇಳಿದ ಒಬ್ರು ಕಸ್ಟಮರ್ ಹೇಳೋದು ಚಿಕನ್ ಹಮ್ಮಸ್, ಅದೇನದು? ಚಿಕನ್ ಹಮ್ಮಸ್. ಚಿಕನ್ ಹಮ್ಮಸ್ ಅದ್ರ ಬಗ್ಗೆ ಹೇಳಿದ್ರು. ತುಂಬ ಕಡೆ ಸಿಗಲ್ಲ ಇದು ಅಂತ ಹೇಳಿದ್ರು, ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ ಸರ್ ಇದು ಚಿಕನ್ ಹಮ್ಮಸ್ ಅಂತಾರೆ. ಸೊ ಇದರಲ್ಲಿ ಚಿಕನ್ನು ಸೇಮ್ ನಾರ್ಮಲ್ ಆಗಿ ಶವರ್ಮ ಮತ್ತು ತವಾ ಎರಡು ಸೇರಿ ಕಂಬೈನ್ ಮಾಡಿ ಚಿಕನ್ ಮಾಡ್ಕೊತೀವಿ. ಅದಾದಮೇಲೆ ಇವಾಗ ಆಗ್ತಾ ಇರೋದು ಬಂದು ಹಮ್ಮಸ್ ಅಂತಾರೆ. ಅದು ಪ್ಯೂರ್ ವೆಜ್ಜು. ಸೊ ಅವೆರಡು ಕಂಬೈನ್ ಮಾಡಿ ಮಾಡ್ತಾರೆ. ಇದು ಚಿಕನ್ ಹಮ್ಮಸ್ ಅಂತ. ಫುಲ್ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಚೆನ್ನೈಯಿಂದ ಮಾಡ್ತಾರೆ ಪೇಸ್ಟ್ನ. ಸೊ ಅದು ಮತ್ತು ಚಿಕನ್ ಜೊತೆ ಕಂಬೈನ್ ಮಾಡಿ ಮಯೋನೀಸ್ ಎಲ್ಲ ಹಾಕಿ ಮಾಡ್ತಾರೆ. ಇದು ಚಿಕನ್ ಹಮ್ಮಸ್ ಅಂತೀವಿ. ಸೊ ಇದು ಎಷ್ಟೊಂದು ಕಡೆ ಸಿಗಲ್ಲ, ಸೊ ನಮ್ಮ ಕಡೆಯಲ್ಲಿ ಇರುತ್ತೆ. ಡಿಫ್ರೆಂಟ್ ಆಗಿ ಅನ್ನಿಸ್ತು. ಥಾಟ್ ಬಂತ ನಿಮಗೆ? ಏನಿದು ಪೀಟಾ ಹೌಸ್ ಅಂದರೆ ಏನು ಇರ್ಬೋದು ಅಂತ ಏನಾದ್ರು ಥಾಟ್ ಬಂತ? ಅದಕ್ಕಿಂತ ಜಾಸ್ತಿ ನನಗೆ ಕೆಳಗಡೆ ಟ್ಯಾಗ್ಲೈನ್ ಹಿಂಟ್ ಆಫ್ ಟರ್ಕಿ ಅಂತಿತ್ತಲ್ಲ. ಸೊ ಐ ಥಾಟ್ ಮೋರ್ ಆಫ್ ಅ ಟರ್ಕಿ ಟ್ರೆಡಿಷನ್. ಬಿಕಾಸ್ ಯಾರು ಶವರ್ಮಾದಲ್ಲಿ ಇದು ಹಮ್ಮಸ್ ಹಾಕಲ್ಲ ಯೂಶಲಿ ಬೆಂಗಳೂರಲ್ಲಿ. ಸೊ ಐ ಥಾಟ್ ಚೆನ್ನಾಗಿರುತ್ತೆ, ನೋಡೋಣ. ಹೇಗಿತ್ತು ಮೇಡಮ್ ಟೇಸ್ಟು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ನಾಳೆ ಬರ್ತೀವಿ. ಬರ್ತೀರಾ? ಥ್ಯಾಂಕ್ ಯು. ಆಟೋ ಕೇಳಿ ಈಸಿ ಇದಕ್ಕಿಂತ ನೋಡು, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಡಿವೋರ್ಸ್ ಹಾಕೋತಾರೆ. ಏನಕ್ಕೋ ಒಂದು ಆಗಿರೋದು ಬ್ರೋ. ನಮ್ಮ ಬಾಸ್ ಹಂಗೆಲ್ಲ ಅಲ್ಲ, ಜೀವನಾಂಶ ಕೊಡ್ತಾರೆ. ನಮ್ಮ ಬಾಸ್ ಹಂಗೆಲ್ಲ ರೀಸನ್ ನೀವು ಡಿವೋರ್ಸ್ ಮೇಲೆ ಪಾಪ ಅವ್ನು ಮಾಡೇ ಇಲ್ಲ ತಪ್ಪು. ಹೋಟೆಲಿರೋ ಮಾಡಿರೋದು ಡೇಟ್ ಹೊಡೆದಿರ್ಬೋದು, ಅದು ತಪ್ಪಲ್ಲ ಸರ್. ಇವಾಗ ಮಾಡ್ತಾ ಇರೋದು ಬಂದು ಹೆಲ್ತಿ ಬ್ರೆಸ್ಟ್ ಬೋನ್ಲೆಸ್ ಅಂತ. ಇದು ಪ್ಯೂರ್ ಬೋನ್ಲೆಸ್ ಇರುತ್ತೆ. ಇದರಲ್ಲಿ ಯಾವುದೇ ಥರ ನಮಗೆ ಮೂಳೆ ಸಿಗೋದೇ ಆಗಲಿ ಬೇರೆದೇ ಆಗಲಿ ಏನೂ ಇರಲ್ಲ. ಇದು ಬರೀ ಬ್ರೆಸ್ಟ್ ಚಿಕನ್ನೇ. ಸೊ ಇದು ಒಂದು. ಸೊ ಇದು ಕ್ವಾರ್ಟರ್ಗೆ 3 ಪೀಸ್ ಕೊಡ್ತೀವಿ, ಹಾಫ್ಗೆ 6 ಪೀಸ್ ಥರ ಬರುತ್ತೆ. ಸೊ ಇದು ಪ್ಯೂರ್ ಬೋನ್ಲೆಸ್. ಇದು ಏಕೆ ಅಂದರೆ ಜಿಮ್ ಮಾಡ್ತಾ ಇರೋರಿಗೆಲ್ಲ ಪ್ರೋಟೀನ್ಗೆ ಎಲ್ಲ ಬೇಕು ಅಂತ ಅಂತಾನೆ. ಸೊ ಅದೊಂದು ಪ್ರೈಸ್ 140 ಇದೆ ಸರ್. 140ಗೆ 3 ಪೀಸಸ್ ಬರುತ್ತೆ. ನೀವು ನೋಡ್ತಾ ಇದ್ದೀರ ಪೀಸ್ ಎಷ್ಟಿದೆಯೋ ಅದು 3 ಪೀಸಸ್ ಬರುತ್ತೆ. 140ಗೆ 3 ಪೀಸಸ್. ಹೌದು ಸರ್. ಅದ್ರ ಜೊತೆಗೆ ಮಯೋನೀಸ್ ಕೊಡ್ತೀವಿ. ಸೊ ಸದ್ಯಕ್ಕೆ ಇವಾಗ ಬರೀ 1 ಫ್ಲೇವರ್ ಇದೆ. ಲೈಕ್ ನೆಕ್ಸ್ಟ್ ವೀಕಿಂದ 2 ಫ್ಲೇವರ್ಸ್ ಬರುತ್ತೆ. ಬೇರೆ ಫ್ಲೇವರ್ ಬರುತ್ತೆ? ಅಲ್ಲ, ಮಯೋನೀಸಲ್ಲಿ. ಮಯೋನೀಸ್ ಹೌದು, ಮಯೋನೀಸಲ್ಲಿ ಇನ್ನೊಂದು ಫ್ಲೇವರ್ ಬರುತ್ತೆ. ಇದರಲ್ಲೂ ನಾವು ಇನ್ನೂ ವೆರೈಟಿ ಮಾಡ್ತಾ ಇದ್ದೀವಿ. ಸೊ ಇವತ್ತಿಗಿಲ್ಲ, ಸದ್ಯಕ್ಕೆ ಓಪನಿಂಗಲ್ಲಿ. ಹೌದು, ಓಪನಿಂಗಿಗೆ ಎಷ್ಟು ಬೇಕು ಜಾಸ್ತಿ ಆಗುತ್ತೆ. ಹೌದು. Taste is really good. I was just passing by actually. I just saw this. It was a unique thing, something Turkish type of delicacy. So it's really good. I think everyone should try this out. It's situated right here in HSR layout, 4th sector, and you can
all come and visit. ಮಾಡ್ತಾ ಇರೋದು ಬಂದು ಫಲಾಫಲ್ ಅಂತ. ಇವಾಗ ಮಾಡ್ತಾ ಇರೋದು ಬಂದು ಫಲಾಫಲ್ ಸರ್. ಇದರಲ್ಲಿ ಪ್ಯೂರ್ ವೆಜ್ಜೀಸೇ ಇರುತ್ತೆ, ವೆಜ್ಜೀಸು ಫ್ರೈಸು, ಬರೀ ವೆಜ್. ಇದೊಂದೇ ಡಿಶ್ ನಮ್ಮಲ್ಲಿ ವೆಜಿಟೇರಿಯನ್ ವೆಜ್. ಹೌದು, ಅದಕ್ಕೆ ಇದೊಂದೇ ವೆಜ್ ಇರೋದು. ಸೊ ಅದರಲ್ಲಿ ಕುಕುಂಬರ್ ಬರುತ್ತೆ, ಟೊಮೆಟೊ ಬರುತ್ತೆ, ಅದಾದಮೇಲೆ ಫ್ರೈಸ್ ಬರುತ್ತೆ, ಆಮೇಲೆ ಆನಿಯನ್ಸ್ ಬರುತ್ತೆ, ಕ್ಯಾಬೇಜ್ ಬರುತ್ತೆ, ಮಯೋನೀಸು. ಈ ಬರೀ ವೆಜ್ಗೆ ಇದೊಂದು ಸರ್ ಫಲಾಫಲ್ ಅಂತ. ಹೌದು, ಎಲ್ಲ ನಾನ್ ವೆಜ್ ಇದೆ, ಇದೊಂದು ವೆಜ್ ಫಲಾಫಲ್ ಅಂತಾರೆ. ಬೇಸಿಕಲಿ ನಮ್ದ್ರಲ್ಲಿ ಮೇಯ್ನ್ ಏನಿರುತ್ತೆ ಅಂದರೆ ವೇ ವಿ ಪ್ರಿಪೇರ್ ದ ಡಿಶಸ್. ಸೊ ಬೇಸಿಕಲಿ ನಾವು ಫಸ್ಟು ಒಂದ್ಸತಿ ಶವರ್ಮ ಮಿಷಿನ್ ಮೇಲೆ ಶವರ್ಮನ ಚಿಕನ್ನ ಲೋಡ್ ಮಾಡಿದ್ಮೇಲೆ ಅರ್ಧ ಚಿಕನ್ ಬಂದು ಶವರ್ಮ ಮಿಷಿನಲ್ಲಿ ಕುಕ್ ಆಗುತ್ತೆ, ಮಿಕ್ಕಿದ ಅರ್ಧ ಬಂದು ತವಾ ಮಿಷಿನ್ ಮೇಲೆ ಕುಕ್ ಆಗುತ್ತೆ. ಏನಕ್ಕೆ ನಾವು ಆ ಥರ ಮಾಡ್ತೀವಿ ಅಂದರೆ ಶವರ್ಮ ಮಿಷಿನಲ್ಲಿ ಚಿಕನ್ ತಿರುಗ್ತಾ ಚಿಕನ್ನಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಆಗಿಬಿಡುತ್ತೆ ಬೇಗ. ಸೊ ಚಿಕನ್ ಬೇಗ ಡ್ರೈ ಆಗಿಬಿಡೋದೆ ಆಗಲಿ, ಆ ಥರದ್ದಾಗುತ್ತೆ. ಸೊ ಅದೊಂದು ನಮ್ಗೆ ಆಗಬಾರ್ದು, ಅದು ಒಂದು ಮೇನ್ ಇಶ್ಯೂ ಬಂದ್ಬಿಡುತ್ತೆ ಶವರ್ಮ ಕಡೆ ಬಂದಾಗ. ಅಂದರೆ ನಾರ್ಮಲ್ ಆಗಿ ಎಲ್ಲ ಕಡೆ ಮಾಡಲ್ವಲ್ಲ? ಹೌದು ಸರ್, ಅದೇನೇ. ಹೌದು, ನಮ್ಮಲ್ಲಿ ಅದೇ ಸ್ಪೆಷಾಲಿಟಿ. ಅದರಿಂದನೇ ನಮಗೆ ಈ ಥರ. ಹೌದು, ಸೊ ಅರ್ಧ ಇದ್ರ ಮೇಲೆ ಕುಕ್ ಆಗುತ್ತೆ. ಸೊ ಮಿಕ್ಕಿರೋ ವಾಟರ್ ಕಂಟೆಂಟಿಂದ ಈ ಚಿಕನ್ನ ನಾವು ತವಾ ಮೇಲೆ ಫ್ರೈ ಮಾಡಿಸ್ತೀವಿ. ಸೊ ತವಾ ಮೇಲೆ ಕುಕ್ ಆದಮೇಲೆ ನಮ್ಮ ಮತ್ತೆ ಸಪ್ರೇಟಾಗಿ ಒಂದು ಬೌಲ್ ಇದೆ. ಆ ಬೌಲಲ್ಲಿ ಅದು ತವಾ ಮೇಲೆ ಕುಕ್ ಆಗಿರೋ ಚಿಕನ್ನ ಹಾಕ್ಕೊಂಡು ಅದಾದಮೇಲೆ ಮಯೋನೀಸು, ಕ್ಯಾಬೇಜು, ಆನಿಯನ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ ಫುಲ್ ಕೈಯಲ್ಲೇ ಮಿಕ್ಸ್ ಮಾಡಿ ನಿಮ್ಮ ಕಣ್ಣು ಮುಂದೆನೇ ನಾವೆಲ್ಲ ಮಾಡ್ತೀವಿ ಸರ್. ಕಸ್ಟಮರ್ಗೆ ಒಳ್ಳೆ ಡೆಲಿಷಿಯಸ್ ಆಗಿ ಸಿಗ್ಲಿ ಅಂತ ನೀವು ಅದ್ರ ಪ್ರೊಸೆಸ್ ಬೇರೆ ಕಡೆ ಎಲ್ಲೇ ನೀವು ಹೋದ್ರು ಶವರ್ಮ ಅಲ್ಲೇ ಕಟ್ ಮಾಡಿ ನಿಮ್ಮ ಅಲ್ಲೇನೆ ರೋಲ್ ಮಾಡ್ಕೊಡ್ತಾರೆ. ಸೊ ಇದ್ರಲ್ಲಿ ಅರ್ಧ ಬೇಯಿಸಿ ಅದ್ರಲ್ಲಿ ಅರ್ಧ ಬೇಯಿಸಿ ಯಾರು ಮಾಡಲ್ಲ. ಸೊ ನಮ್ದು ಒಂದ್ಸಲ ಬೇರೆ ಟೇಸ್ಟ್ ಬರುತ್ತೆ. ಟೇಸ್ಟ್ ಬೇರೆ ಬರುತ್ತಲ್ಲ ಅದು? ಆಬ್ವಿಯಸ್ಲಿ ಸರ್, ಬೇರೆ ಟೇಸ್ಟ್ ಬಂದೇ ಬರುತ್ತೆ. ನೀವು ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲರಿಗೂ ಹೇಳಿ ಬೇರೆ ಟೇಸ್ಟ್ ಬರುತ್ತೆ. ನಿಮ್ಮ ಫೀಡ್ಬ್ಯಾಕ್ಸ್ ಕೊಡಿ, ನಮ್ಮ ಮತ್ತೆ ಚೇಂಜ್ ಮಾಡ್ತೀವಿ ಅದು ತಕ್ಕನಂಗೆ. ನಿಮ್ಮಲ್ಲಿ ಏನೇನು ವೆರೈಟಿ ಸಿಗುತ್ತೆ ಮತ್ತು ವಿಶೇಷವಾಗಿ ನಿಮ್ಮಲ್ಲಿ ಜಾಸ್ತಿ ಅಂದರೆ ಈಗ ನಿಮ್ಮ ಬ್ರಾಂಚ್ ಇದೆಯಲ್ಲ, ಇದು ಇನಾಗ್ರೇಷನ್ ಇವತ್ತಾಗ್ತಿದೆ, ಬಟ್ ನಿಮ್ಮ ಬ್ರಾಂಚ್ ಇದೆಯಲ್ಲ ಅಲ್ಲಿ ಯಾವ್ದು ಸ್ಪೆಷಲ್ ಜನಗಳು ತುಂಬ ಇಷ್ಟ ಅಂದರೆ ಕಸ್ಟಮರ್ಗೆ? ಅಲ್ಲಿ ಜಾಸ್ತಿ ಅಲ್ಲಿ ಮೇನ್ ಬ್ರಾಂಚ್ ಇರೋದು ಬಂದು ಗ್ಲೋಬಲ್ ಟೆಕ್ ಪಾರ್ಕ್. ಬಿಸ್ನೆಸ್ ಕಮರ್ಷಿಯಲ್ ತುಂಬ ಬರೀ IT ಟೆಕ್ ಪಾರ್ಕ್ಸ್ ಇದೆ. ನನಗೆ ಲಂಚ್ ಬಾಕ್ಸ್ ಯಾರೋ ಥರ ಅಲ್ಲ. ಸೊ ಆ ಪ್ರೈಸಿಗೆ ನನಗೆ ಬೇಕಾಗಿರೋ ಫುಡ್ ಬೇಕು. ಸೊ ಅವ್ರು ಬರ್ತಾರೆ. ಚಿಕನಲ್ಲೇ ನಮ್ಮಲ್ಲಿ ತುಂಬ ವೆರೈಟೀಸ್ ಇದೆ. ಚಿಕನ್ ಶವರ್ಮ ಇದೆ, ಚಿಕನ್ ಜಂಬೋ ಇದೆ, ಚಿಕನ್ ಹೋಲ್ ಮೀಟ್ ಇದೆ, ಚಿಕನ್ ಪೆರಿ ಪೆರಿ ಇದೆ, ಚಿಕನ್ ಹಮ್ಮಸ್ ಇದೆ, ಚಿಕನ್ ಇಲೈ ಇದೆ. ಸೊ ಡಿಪೆಂಡ್, ಒಂದೊಂದು ದಿನ ಒಂದೊಂದು ಟ್ರೈ ಮಾಡ್ತಾ ಇರ್ತಾರೆ ಸರ್. ನಮ್ಮದ್ರಲ್ಲಿ ಚಿಕನ್ ಹಮ್ಮಸ್ ಚೆನ್ನಾಗಿದೆ, ಚಿಕನ್ ಪೆರಿ ಪೆರಿ ಚೆನ್ನಾಗಿದೆ, ಚಿಕನ್ ಹೋಲ್ ಮೀಟ್ ಚೆನ್ನಾಗಿದೆ. ಸೊ ಎಲ್ಲ ಒಂದೇ ಪ್ರಾಸೆಸ್, ಒಂದೊಂದು ಐಟಮ್ ಆ್ಯಡ್ ಆಗುತ್ತೆ, ಒಂದೊಂದು ಐಟಮ್ ಬೇರೆ ಥರ ಬರ್ತಾ ಇರುತ್ತೆ, ಅಷ್ಟೇ ಸರ್. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.